ಐಶು ಅವ್ರ ನೋಡಿದಾಗ ನೀವು ಸರ್ಪ್ರೈಸ್ ಆಗಿಲ್ಲ, ಭೂಮಿಕಾ ಅವ್ರನ್ನ ನೋಡಿದಾಗ ಸರ್ಪ್ರೈಸ್ ಆಗಿದ್ದೀರಾ ಅಂತ. ನಮ್ಮ ಅಜ್ಜಿ ಮನೆಗೆ ಯಾಕೆ ಬಂದಿರೋದು ಅಂದ್ರೆ ಇವತ್ತು ಎರಡು ತಿಂತಾ ಇದೀನಿ ಅಂತ. ಕಬಾಬ್, ಮಟನ್ ಸಾರು. ಚರ್ಚೆ ನಡೀತಿದೆ ನಮ್ಮ ಮನೆದು. ನಮ್ ಪೂರ್ಣಿ ಸ್ನಾನ ಮಾಡೋ ಒಂದು ವಾರ ಆಯ್ತು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಊರಿಗೆ ಹೋಗೋದಿದೆ. ನಿಶಾ ಅವರು ಈಗ ಇಳಿದಿದ್ದಾರೆ. ಹಾಗೆ ನಮ್ಮೊಂದಿಗೆ ಕೆಲವೊಬ್ರು ಗೆಸ್ಟ್ಗಳು ಬಂದಿದ್ದಾರೆ. ಅವ್ರನ್ನೆಲ್ಲ ತೋರಿಸ್ತೀನಿ ಬನ್ನಿ. ದಿಸ್ ಇಸ್ ಫೇಮಸ್ ದೀಪ್ತಿ ಅವರು. ಹಾಯ್ ಮಾಡಿ ದೀಪ್ತಿ. ಸ್ಪಂದನ ಅವ್ರು ಬಂದಿದ್ದಾರೆ. ಹಾಗೆ ಸ್ಪಂದನ ಅವರು ನಿನ್ನೆ ಇವೆಂಟ್ ಬಂದಿರ್ಲಿಲ್ಲ, ಸೊ ಇವತ್ತು ಹುಷಾರೆಲ್ಲ ಮುಗಿಸ್ಕೊಂಡು ಭಾನುವಾರ ಬೆಂಗಳೂರಿಗೆ ಇಟ್ಟಿದ್ದಾರೆ. ಹೌದಾ? ಓಕೆ. ಪ್ರಿಟಿಯಾಗಿ ಕಾಣ್ತಾ ಇದ್ದೀರಾ ಸ್ಪಂದನ ಅವರೇ ನೀವು ನಿಮ್ಮ ನ್ಯೂ ಹೇರ್ ಕಟ್ ಅಲ್ಲಿ. ಸ್ಯಾಂಡಿ ಅವ್ರು ಬಂದಿದ್ದಾರೆ. ಹಾಗೆ ಹರ್ಷಿತಕ್ಕ ಬಂದಿದ್ದಾರೆ. ಹರ್ಷಿತಕ್ಕ ನಮ್ಗೆ ಹಾ, ಅದಾದ್ಮೇಲೆ ನೀರ್ ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಟೀ ಕುಡಿತೀರಾ? ಹೇಳ್ರಿ. ನಾನೇನ್ ಮಾಡಲ್ಲ, ಅವ್ಳ ಕೈ ಮಾಡ್ತೀನಿ ಹೇಳಿ. ಮಾಡ್ಕೊಳ್ಳಿ. ನಂದೀಶ್ ಹಾಯ್ ಮಾಡ್ರಿ. ಹಾ ಹಾಯ್. ಅಷ್ಟೇ. ಇವಾಗ ರೆಡಿ ಆಗ್ಬೇಕು ನಾನು. ಎಲ್ರಿ ನನ್ ಪೌಚು? ವಿನೋದ್ ಅವ್ರು ಬರ್ಬೇಕು. ಹೆಂಗೆ ನಿನ್ ತಮ್ಮಂದೊಂದು ಇದ್ ಕಳ್ಸಿದ್ದೆ ನೋಡ್ದ ವಿಡಿಯೋ? ಹೆಂಗ ನಲ್ವಗ್ ಗೆಂಡತಿ ನಿನ್ನೆ ನಿಮ್ ಅಂಕಲ್ದು ಒಂದು ಹ್ಯಾಪಿ ಬರ್ಡೇ ಸ್ಟೇಟಸ್ ಹಾಕಿದಲ್ಲ, ಅವ್ರ ಪ್ರೊಫೈಲ್ ಅಲ್ಲಿ ನಿಂದೊಂದು ವಿಡಿಯೋ ಇತ್ತು. ಸಕ್ಕದಾಗಿದ್ಯಾ ಕಣೋ, ಅದ್ರಲ್ಲಿ ಸೂಪರ್ ಆಗಿದ್ಯಾ. ಫೋನ್ ಮಾಡಿದ್ರೆ ಈಗ ಕಾಲ್ ಬ್ಯಾಕ್ ಮಾಡ್ತಾನೆ. ಪಾಪ ಅವ್ನ್ ಏನ್ ಮಾಡೋನ್ ಗೊತ್ತಾ, ನೆನೆ ಬ್ಲಾಗ್ ನಿಂದನ ಎಡಿಟ್ ಮಾಡಿ ಮಲ್ಗವನೆ 2:30ಗೆನೆ. ಅಣ್ಣ ನಮ್ಮ ದೀವಾಪೂರ್ಣ ಇಲ್ಲಿದ್ದಾರೆ. ಹಾಗೂ ಇಲ್ಲಿ ಬಬ್ಲಿ ಸ್ವಾತಿ ಈ ಕಡೆ ಬನ್ರಿ, ಲೈಟ್ ಈ ಕಡೆ ಇದೆ. ಹಾ, ಬಬ್ಲಿ ಸ್ವಾತಿ ಅವರಿದ್ದಾರೆ. ಹೆಂಗ್ ಕಾಣ್ತಿದ್ರು ನೆನ್ನೆ ಬಬ್ಲಿ ಸ್ವಾತಿ? ಫುಲ್ ಸ್ಲಿಮ್ ಫಿಟ್ ಸ್ಕರ್ಟ್, ಏನೋ ಸ್ಲೀವ್ಲೆಸ್ ಟಾಪ್ ಸಕತ್ತ ಕಾಣ್ತಾ ಇದೆ. ನಿಜ ಚೆನ್ನಾಗಿ ಕಾಣಿಸ್ತಿದೆ. ಮಧುಕ ಏನು ಹೇಳಲೇ ಇಲ್ವಲ್ಲ ಪ್ರತಿ ಸಲ. ನಾನು ಅನ್ಕೊಂಡೆ ಮನ್ಸಲ್ಲಿ, ನಿನ್ನೆ ನಾನೇ ಫುಲ್ ಸುಸ್ತಾಗಿ. ಚೆನ್ನಾಗಿ ಕಾಣ್ತಿದ್ರಿ ನೀವು ನಿನ್ನೆ. ಸುಸ್ತಾಗಿದ್ರೆ ಆದ್ರೆ ಫುಲ್ ಸುಸ್ತಾಗಿ ಓಡಾಡಿ ನನಗೆ ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದ್ರು. ಅದ್ರಲ್ಲಿ ನಮ್ಮ ಸ್ವಾತಿನ ಆ ಥರ ನೋಡಿ ನಾನು ನೋಡೇ ಇರಲಿಲ್ಲ ಆ ಥರ. ಹೌದು, ನಾನು ಆ ಥರ ಫಸ್ಟ್ ಟೈಮ್ ಹಾಕಿದ್ದು. ಅವಳು ಸ್ಲೀವ್ಲೆಸ್ ಹಾಕೋದೇ ಹೆಚ್ಚು, ಅವಳು ಸ್ಲೀವ್ಲೆಸ್ ಬಟ್ಟೆನೂ ಹಾಕೋದಿಲ್ಲ. ನಂಗೆ ಶಾಕು, ನಮ್ಮ ಸ್ವಾತಿನ ಹಿಂಗೆ ಆಗೋಳೆ ಅಂತ ನೋಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಕಾಣ್ತಾ ಇದ್ಲು. ಥ್ಯಾಂಕ್ ಯು. ಇದು ಮೇಯ್ನು ಇವತ್ತು. ಮೊದಲು ಮೇಯ್ನ್ ಇದನ್ನ ತಗೋಗ್ಬೇಕು ಇವತ್ತು ಹೊಸಳಿಗೆ. ದೊಡ್ಡಮ್ಮ ಫೋನ್ ಮಾಡಿತ್ತು, ಸುಮಿತ್ರಕ್ಕ ಫೋನ್ ಮಾಡಿತ್ತು, ಎಲ್ರು ಫೋನ್ ಮಾಡಿದ್ರು. ಟಿಫನ್ ಬಾಕ್ಸ್ ಏನಕ್ಕೆ ಅಂದ್ರೆ ನಮ್ಮಮ್ಮ ಅವ್ರು ಚಿಕ್ಕವ್ರು ಇದ್ದಾಗಿಂದ ಕಾಲಿದ್ ಕೊಡ್ಬಾರ್ದಂತೆ ಬಾಕ್ಸ್ ಅಲ್ವೇನಪ್ಪ ನಿಶಾ? ನಿಶನ್ ಕೂಸ್ಬಿಟ್ಟು ಕೊಟ್ಬಿಡೋಣ ಹಂಗಾರೆ ಅದ್ರೊಳಕ್ಕೆ ಆಗಲ್ಲ. ಇದ್ರೊಳಗಡೆ ನಮ್ಮ ತಿಮ್ಮವ್ಗೆ ಒಂದು ಸ್ಲಿಪ್ಪರ್ ಮತ್ತೆ ಸೀರೆ ಎಲ್ಲ ತಗೊಂಡಿದ್ದೀನಲ್ಲ, ಅದನ್ನ ಯಾಕೆ ಕೊಟ್ಟು ಏನಿಲ್ಲ ಅಂತಂದ್ರು ಗೈಸ್, ಇದು 30 ವರ್ಷದ್ದು ಟಿಫನ್ ಕ್ಯಾರಿ. ನಮ್ಮಮ್ಮ ಅವ್ರು ಚಿಕ್ಕವ್ರು ಇದ್ದಾಗ ಇದ್ರಲ್ಲಿ ಮಟನ್ ತರ್ತಿದ್ರಂತೆ. ಸೊ ಮೆಮೊರಿ ಇದೆ ಅವ್ರಿಗೆ. ಸೊ ನನಗೆ ಮೈಸೂರಿಗೆ ಏನಕ್ಕೂ ಹಾಕ್ಕೊಟ್ಟಿತ್ತು ನಮ್ಮ ತಿಮ್ಮವ್ವ. ಸಾಂಬಾರೇನೋ ಹಾಕ್ಕೊಟ್ಟಿರುತ್ತೆ. ಹಂಗಾಗಿ ಅಲ್ಲೇ ಉಳ್ಕೊಬಿಟ್ಟಿತ್ತು ಮೈಸೂರಲ್ಲಿ. ತಂದಿದ್ದೀನಿ. ಆ್ಯಂಡ್ ಇವಾಗ 2 ಕಾರಲ್ಲಿ ಹೋಗ್ತಾ ಇದ್ದೀವಿ. ನೀವೇನು ಗಂಡ ಹೆಂಡತಿ ಯಾವಾಗ್ಲೂ ಮ್ಯಾಚಿಂಗ್ ಹಾಕದ ಡೈಲಿ? ಹೌದು, ಗೊತ್ತೇ ಇರಲ್ಲ ಅವ್ರಿಗೆ. ಹಂಗೆ ಒಂದೊಂದು ರೂಮಲ್ಲಿ ಬರ್ತಾರೆ, ಓ ಇವತ್ತು ನನ್ನ ಕಲರ್ ಹಾಕಿದ್ದೀರಾ ಅಂತ ಅನ್ಕೋತಾರೆ. ಇದು ನಮ್ಮ ಅಜ್ಜಿಗೆ ತಗೊಂಡಿದ್ದೀನಿ, ಕೊಡೋಣ ಅಂತ. ಆಯ್ತದ ಕಾಲ್ ಒರ್ಸಿ ಮೋಟೋ ನಿಶನ್ ಕಾಲ್ ಹಾಕ್ಸಿ ನಿಶಂಗ್ ಆಗುತ್ತಿದ್ದು. ಹಂಗಾಗಿ ನಮ್ಮ ಅಜ್ಜಿಗೆ ಯಾವ ಕಾರಣಕ್ಕೂ ಆಗೋದಿಲ್ಲ. ನನಗೂ ಅದೇ ಡೌಟ್. ಆಗಲ್ಲ ಅಂದ್ರೆ ದೊಡ್ಡದು ಅಂತನಾ? ಚಿಕ್ಕ ಇಷ್ಟೇ ಉದ್ದ ಇರೋದು, ಉದ್ದ ಕಡಿಮೆ ಇರುತ್ತೆ, ಅವ್ರ ಕಾಲೆಲ್ಲ ಅಗ್ಲ ಇರುತ್ತೆ. ನೋಡೋಣ ಆಗುತ್ತಲ್ವಾ ಪೂರ್ಣ? ಆಗುತ್ತೆ. ನಿಮ್ಗೆ ಯಾವುದು ಆಗಲ್ವಲ್ಲ? ಇಬ್ರು ಹೆಣ್ಮಕ್ಳು ಆಗುತ್ತೆ ಅಂದಿದ್ದಾರೆ, ನೋಡೋಣ. ಓಕೆ ಡನ್, ಚಲೋ ಲೆಟ್ಸ್ ಗೋ. ನಾವೀಗ ಲ್ಯಾಂಡ್ ಆಗಿದ್ದೀವಿ. ನಮ್ಮ ಅಜ್ಜಿ ಮನೆಗೆ ಯಾಕೆ ಬಂದಿರೋದು ಅಂದ್ರೆ, ಇವತ್ತು ನಮ್ಮ ದೊಡ್ಡಮ್ಮ ಹಾಗೂ ನಮ್ಮ ಆಂಟಿ ಅಂದ್ರೆ ಸುಮಿತ್ರಾ ಅಕ್ಕ ಅಂತೀವಲ್ಲ, ನಂದೀಶ್ವರಮ್ಮ
ಅವರಿಬ್ರು ಸೇರಿ ನನಗೆ ಊಟಕ್ಕೆ ಇಟ್ಕೊಂಡಿದ್ದಾರೆ, ನಮ್ಮ ಅಂಕಲು ಸೇರಿ. ಅಂಕಲ್ ನೀವೇನ್ ಮಾಡಿದ್ದೀರಾ ಡಿಶ್? ತಂದ್ಕೊಟ್ಟು ಎಲ್ಲ ಹೆಲ್ಪ್ ಮಾಡಿದೀವಿ. ಹೌದಾ? ತಿಮ್ಮು ತಗೊಳಪ್ಪ ನಿನ್ ಟಿಫನು. ಟಿಫನ್ ಕೇರಿ ಕತ್ಲೇನೋ ಬಾಯ್ ಕೆಳಗಡೆ ಜೋಸಿ. ನಿಮ್ಗೆ ಏನೋ ಒಂದು ಹುಡುಗರ ಕಣ್ಮುಚ್ಕೋ. ಹಾಕು ತಿಮ್ಮವ. ಯಾಕೆ ಚಪ್ಪಲಿ ಬಿಚ್ಚಿಟ್ಟಿದ್ದಲ್ಲ ಆಗಲ್ಲ. ನೋಡ್ದಾ ಪೂರ್ಣಿ ಬಾರೆ, ನಾನೇ ವಿನ್ನು. ಆಯ್ ಮದರ್ ಇಂಡಿಯಾ ಆಗದೇ ಇಲ್ಲ ಇದು. ಕಿವಿ ಹೊಸ ಐತೆ ಪಕ್ಕ ಆಗೋದಿಲ್ಲ. ಬಾರೆ ನೀನು ಹೇಳ್ದೋಳಲ್ವಾ? ಅಲ್ಲೆಲ್ಲ ಹೇಳ್ಕೊಂಡ್ ಬಂದವಳೆ 30 ವರ್ಷದ ಬಾಡನ್ ಟಿಫನ್ ಕೇರಿ ಇದು ಅಂತ. ನಾನಲ್ಲೊಂದ್ ಜೊತೆ ತಗೊಂಡಿದ್ದೆ. ಏಯ್ ದೊಡ್ಡ ಇರ್ಲಿಲ್ವಾ? ನೋಡಿ ಗೌರಮ್ಮ ಅವರೇ, ಇದು ನಿಮ್ಗೆ. ನಾನು ಅಜ್ಜಿಗೆ ಊಟ ಕೊಡಕ್ ಹೋಗಿದ್ದೆ. ಹೌದಾ? ಸೇ ಹಾಯ್ ಮಾಡಿ ನಮ್ ಬ್ಲಾಗ್ ಅಲ್ಲಿ. ತಗೊಳ್ಳಿ ನಮ್ ತಿಮ್ಮಮ್ಮ ಕಡೆ ಅವರೇ, ಇದು ಏನೇನ್ ನಿಮ್ಗೆ. ಮಾಡಿದೀರಾ? ಮಟನ್, ಚಿಕನ್, ಚಾರಿ. ಕಬಾಬ್. ಕಬಾಬ್. ಸರ್ ಎಲ್ಲ ಈಚೆಗೆ ಬಂದ್ಬಿಟ್ರು. ನಡ್ರಿ ಒಳಕ್ಕೆ. ಹೌದಾ? ನಿಶಾರವೇಂದ್ರ ಏನ್ ಹೇಳ್ತೀರಿ ಇದಕ್ಕೆ? ಹೊಡಿರಿ ಚಪ್ಪಾಳೆ. ಏ ಈಗ ನಮ್ಮಮ್ಮ ಇದು ಗೌರ್ಮೆಂಟ್ ಅಫಿಷಿಯಲ್ಸ್ ಆಯ್ತಾರಲ್ಲ, ಹಂಗಾದ್ರೂ ಕಣಪ್ಪ ಚಪ್ಲಿ ಹಾಕೊಂಡು. ಆಗುತ್ತೇನಮ್ಮ ನಿನಗೆ? ಆಯ್ತದಾ? ಏ ಅವಾಗ್ಲೇ ತೆಗ್ದಿಟ್ಟಿದೆ. ಸೊ ಇವಾಗ ಇಲ್ಲಿ ಅಂಡೆ ಎಲ್ಲ ನಾನು ಹೇಳಿದ್ನೆಲ್ಲ ಕೆಲಸ ಮಾಡ್ಸಕ್ ಬಂದಿದ್ದಾರೆ ಅಂತ. ಸೊ ಅಂಡೆ ಇದೆಲ್ಲ ಫುಲ್ ಹೊಡೆದೋಗ್ಬಿಟ್ಟಿತ್ತು, ಇದನ್ನೆಲ್ಲ ರೆಡಿ ಮಾಡಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಅಂಡೆ ಕೂರಿಸಿದ್ದಾರೆ. ಇಲ್ಲಿ ಬಚ್ಚಲು ಮನೆ ಇದು. ಅದರಲ್ಲಿ ಫಸ್ಟ್ ಹಿಂಗೆ ಇದ್ದಿದ್ದು, ಬಟ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಅಷ್ಟೇ. ಸುಮಾರು ವರ್ಷ ಆಗಿತ್ತು, ಒಂದು 50 ವರ್ಷ ಆಗಿರ್ಬೋದೇನೋ. ವರುಣ್ 50 ವರ್ಷ. ಸೊ ಇವಾಗ ಅದನ್ನ ನೀಟಾಗಿ ರೆಡಿ ಮಾಡಿಸಿದ್ದಾರೆ. ಅಲ್ಲಿ ನೀರು ಫಿಲ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ, ಇದು ನೀರು ಕಾಯ್ಸೋಕ್ಕೆ. ಇಲ್ಲಿಂದ ಆಚೆಯಿಂದ ಬೆಂಕಿ ಇಕ್ಕಿದ್ರೆ ನೀರು ಕಾಯುತ್ತೆ ಅಲ್ವಾ ಅಂಕಲ್? ಹಾಂ ಒಳಗಡೆ ಮಾಡಕ್ಕೆ ಇಕ್ಕಟ್ಟು ಹಾಂ ಹೌದು, ಇಕ್ಕಾಗಲ್ಲ. ಹಾಂ ಇದು ಹೊರಗಡೆಯಿಂದಾನೆ ಇಕ್ಬೇಕು. ಹೌದು. ಇದೇಂತಕ್ಕೆ ಕಲ್ಸಿರೋದು? ಪ್ಲಾಸ್ಟಿಂಗ್ ಮಾಡಕ್ಕಾ? ಪ್ಲಾಸ್ಟಿಂಗ್ ಮಾಡಕ್ಕೆ. ಹಾಂ ಹಾಂ ಒಳಗಡೆ ಜಾಗ ಆಗ್ಲಾಗಿದ್ರೆ ಒಳಗಡೆನೆ ಮಾಡ್ಕೋಬೋದಿತ್ತು. ಹೌದು. ಅದರಿಂದ ಈಗ ಹೊರಗಡೆ ಮಾಮೂಲಿ ಆಗುದಾಗ ಫಸ್ಟ್ ಹೊರಗಡೆಯಿಂದಾನೆ ಇಕ್ತಿದ್ದು. ಅವಾಗಿಂದನೂ ಇಲ್ಲಿ ಈಚೆಯಿಂದಾನೇನೆ. ಮರ ಎಲೆ ಎಲ್ಲ ಉದ್ರೋಗ್ಬಿಟ್ಟೈತೆ. ಇನ್ನೂ ಅಗ್ಲ ಇತ್ತು, ಕಟ್ ಮಾಡ್ಸಿದಾರಾ? ಸ್ವಲ್ಪ ಕಟ್ ಮಾಡ್ಸವ್ರೆ. ಮದರ್ ಇಂಡಿಯಾನ ಮಿಸ್ ಮಾಡ್ಕೊಳ್ಳಿಲ್ವಾ? ಯಾರ್ ನಾನಾ? ಮದರ್ ಇಂಡಿಯಾ ಯಾವಾಗ ಮಿಸ್ ಮಾಡ್ಕೊಂಡೆ ಗೊತ್ತಾ? ಪಾತ್ರೆ ತೊಳಿವಾಗ. ಎಲ್ಲ ಪಾತ್ರ ತೊಳಿಗಳು ಪಾತ್ರೆ ತೊಳ್ದ ಇವನೊಂದ್ಸಲ ನಾನೊಂದ್ಸಲಿ. ಬಿದ್ದಿದ್ದು ಕಣಮ್ಮ. ನೋಡ್ದಾ? ಮನೇನ 4 ಅವರ್ ಕ್ಲೀನ್ ಮಾಡಿದೀನಿ. ಅಷ್ಟೇ ಎಷ್ಟು ಗಲೀಜಿತ್ತು. ನಾವು ಕ್ಲೀನ್ ಮಾಡುವಾಗ ಎಷ್ಟೊಂದು ಗಲೀಜಿತ್ತು. ಕೆಲ್ಸದವ್ರಲ್ಲ, ನೀನೆಲ್ಲಿ ಕ್ಲೀನ್ ಮಾಡ್ತಿದ್ದೆ? ಬಂದೇ ಇಲ್ಲ ಅಮ್ಮ, ಅಲ್ಲಿ ನಿಲ್ಸ ಇದು. ಓ, ಮತ್ತಿದು ಮದನ್ ತೂತ ಇಲ್ವಲ್ಲೋ? ತಿರ್ಗಾ ಇನ್ನೊಂದು ಈಗ ನ್ಯೂ ಬಾರ್ನ್ ಬೇಬಿ ನಮ್ಮಮ್ಮ. ಹೌದಾ? ಫುಲ್ ಸ್ಟಿಚ್ ಹಾಕ್ಬಿಟ್ಟವ್ರೆ. ಬೇರೆ ಕಡೆ ಅದೇ ಕಡೆ ನೋವಾಯ್ತೇನಮ್ಮ? ನೋವಾಯ್ತಾ? ತೂತ್ ಅಲ್ಲೇ ಓಡಿಸಿದ್ರೆ ಹೋಗುತ್ತೆ. ಬೇರೆ ಒಂಚೂರು ಮೇಲ್ ಕದಂಗ್ ಓಡಿಸ್ಬಿಡು. ಇನ್ನೊಂದ್ಸಲ ಮಾಡಿಸ್ಬೇಕು. ಸೀಮಂತ ರೆಡಿ ಮಾಡುವ. ಇಲ್ಲ ಈಲಾಗುತ್ತೆ ಅಷ್ಟರಲ್ಲಿ. ಇಲ್ಲಿ ಶೆಫು ಇನ್ನೊಬ್ರು ಇದಾರೆ. ಶೆಫು ಮೈ ಬ್ರದರ್ ಶೆಫ್ ಇದಾರೆ ಇಲ್ಲಿ. ಬ್ರದರ್ ಕ್ಲೀನಾಗಿ ಮಿಕ್ಸ್ ಮಾಡೋದಂದ್ರೆ ವಾಟ್ ಡೂಯಿಂಗ್? ನನ್ಗೆ ಕಬಾಬ್ ಹೌದಾ? ಅದಕ್ಕೋಸ್ಕರನೇ ಕಲ್ಸ್ಬಿಡಿ. ಅಷ್ಟೊಂದು ಫೇಮಸ್ ಆಗಿ ಹೋಗಿದ್ಯಾ ನಂದಿ ನೀನು? ನಾನ್ ಕಲ್ಸಿದ್ರೆ ಚೆನ್ನಾಗ್ ಮಾಡ್ತಿದ್ದೆ. ಯಾರು ಕಲ್ಸಿರೋದಕ್ಕ ಈಗ ಅದನ್ನ? ನಿಮ್ಮಮ್ಮ. ಮೈ ಮದರ್ ಇಂಡಿಯಾ. ಬೇಯಿಸ್ತೀನಿ.
ನಾನು ಕರೆಕ್ಟ್ ಆಗಿ ಬೇಯಿಸ್ತೀನಿ. ಎಲ್ಲ ಹೇಳ್ದೆ ಲೇಟ್ ಆಗ್ಬಿಡುತ್ತೆ ಇನ್ನ ಬರುವಷ್ಟರಲ್ಲಿ ಕಲ್ಸಿ ಮಾಡುವಷ್ಟು ಲೇಟ್ ಆಯ್ತದೆ ಅಂತ ಫಸ್ಟ್ ಕಲ್ಸಿಟ್ಟಿದ್ದು. ಹೌದು. ಯಾರ್ಯಾರು ಏನೇನ್ ಮಾಡಿರೋದು ಇವತ್ತು? ನಾನ್ ಮುದ್ದೆ ಮುದ್ದೆ. ಅಕ್ಕ ನೀನು? ಮಟನ್ ಸಾಂಬಾರು ಚಾಪ್ಸ್ ನಂದು. ಓ ಹೌದಾ? ಕೈ ಈರುಳ್ಳಿ ನಿಂಬೆಹಣ್ಣು ನಿಮ್ಮಮ್ಮಂದು. ನಮ್ ತಿಮ್ಮವ್ವನ್ ನಾನ್ ಸ್ಟಾಪ್ ನಿಲ್ಸ್ತಾನೆ ಇಲ್ಲ. ಮಾತೇ ಮಾಡ್ ಎಲ್ಲ ಕಚಾಪಿಚಿ. ಹಾ ಬಿರಿಯಾನಿ ಇವಾಗ ಕ್ಯಾನ್ಸಲ್ ಮಾಡ್ಬಿಟ್ರಿ. ಇವಾಗ ಬಿರಿಯಾನಿ ಮಾಡೋಣ ಅಂತಿದ್ದು. ಹಾ ಏಕೆ? ಇದೇ ಜಾಸ್ತಿ ಆಯ್ತು, ಬೇಡ. ಸಾಕು. ಬಿರಿಯಾನಿ ಯಾರಿಗೂ ಇಷ್ಟ ಇಲ್ವಂತೆ. ಅದ್ರ ಬದಲು ಬಿರಿಯಾನಿಯ ಕಬಾಬ್ ಮಾಡಿ ಅಂತ ಹೇಳಿದ್ರು. ಕೇಳು, ಅಪ್ಪಾಜಿ ರೈಸ್ ಎಲ್ಲ ತಗೊಬಂದಿತ್ತು ಮಾಡ್ಬೇಕು ಅಂತ. ನಿನ್ ಮಕ್ಳಿಗೆ ಇಷ್ಟ ಅದಲ್ಲಕ್ಕ, ಅವ್ರಿಗಾರ ಮಾಡುವೆ. ಇಬ್ರಿಗೂ ಇಷ್ಟ ಇತ್ತು, ಇವ್ರು ಯಾರು ಬೇಡ ಅಂದ್ಬಿಟ್ರು. ಓ ಅಲ್ಲಿ ಬಿಡು. ದಿನ ಊಟ ಮಟನ್ ಸಾರು, ಒಂದು ಮುದ್ದೆನೆ 2 ಮಾಡ್ಕೊಂಡಿದೀನಿ, ಯಾರು ಕನ್ಫ್ಯೂಸ್ ಮಾಡ್ಕೊಬೇಡಿ. 2 ತಿಂತಾ ಇದೀನಿ ಅಂತ. ಕಬಾಬ್, ಮಟನ್ ಸಾರು, ಹಾಗೆ ಚಿಕನ್ ಚಾಪ್ಸ್ ಇದೆಯಾ, ಎಗ್, ಅನ್ನ ಸಾಂಬಾರ್, ಮುದ್ದೆ ಎಲ್ಲ ಊಟ ಮಾಡ್ತಾ ಇದೀವಿ. ಇಬ್ರಿಗೆ 2 ಮುದ್ದೆ. ಇವ್ರೇನು ತಿಂತಾ ಇಲ್ಲ. ಡಯಟ್ ಅನ್ಕೊಂಡು. ಏನ್ ತಿಂತೀರಾ? ಮೊಟ್ಟೆ ಇನ್ನೊಂದು ಹಾಕಮ್ಮ ಇವ್ರಿಗೆ. ಡಯಟ್. ಹಾ ಸಾಕು. ಚಿಕನ್ ಚಾಪ್ಸ್. ಓ ಬಂತು, ಪೂರ್ಣಿಮಾ ಅವ್ರ ಐಟಮ್ ಬಂತು ನೋಡಿ. ನಮ್ಮ ಚೆನ್ನಾಗಿ ಮಾಡ್ತಾರೆ. ಉಪ್ಪಿಟ್ಟು ಮಾಡೋದು, ಉಳಿಕನ್ ಚಾಪ್ಸ್ ಸಕ್ಕತ್ತಾಗಿರುತ್ತೆ. ಅಕ್ಕಂದೆ ಇವತ್ತು ಏನೋ ಅಡಿಗೆ ಅನ್ಸುತ್ತೆ ಅಲ್ಲ ಅಕ್ಕ? ಮಟನ್ ಏನಿಂದ ತಂದಿದ್ದು? ಮಟನ್ ಮಾಡ್ಲಿ ಅಲ್ಲಿ ಹೆಂಗ ಆಟ ಆಡ್ತಾ ಇದ್ದಾರೆ. ಸಾಕು. ನೀನು ಇದೆಯಲ್ಲ ನೀನು. ರೈಸ್ ಹಾಕೊಡಿ ಒಳಗೆ. ನೈಸ್. ಊಟ ಆಯ್ತು ನಮ್ದು. ಈಗ ಚಿಟ್ ಚಾಟ್ ಮಾಡ್ತಾ ಇದೀವಿ ಆಚೆ ಪಡ್ಸಾಲಲ್ಲಿ ಕುತ್ಕೊಂಡು. ಏನ್ರಿ ಯಜಮಾನ್ರೆ ಏನೋ ಹೇಳ್ತಾ ಇದೀರಿ? ನಾನು ವೀಳ್ಯದೆಲೆ ಹಾಕೊಂಡೆ ಗೈಸ್, ಅಲ್ಲೆಲ್ಲ ಕೆಂಪಾಗೋಯ್ತು. ಇನ್ ನೆಕ್ಸ್ಟ್ ನಂಗೆ ಬಾಣ್ತನಕ್ ಹಾಕೋಬೇಕು ಅಂತಾರೆ ವಿಳ್ಯದೆಲೆನ ಅಲ್ವಾ? ನಂಗೆ ಇಷ್ಟ, ಬಟ್ ಇಲ್ಲಿ ಇದು ಖಾರ ಅಂದ್ರೆ ಇದುವರೆಗೂ ಅಂದ್ರೆ ಬೀಡ ಎಲ್ಲ ತಿಂದಿದೀನಿ, ವಿಳ್ಯದೆಲೆ ಆ ತರದ್ದು ಪ್ರಾಪರ್ ತಿಂದಿಲ್ಲ. ಅದ್ ಹೆಂಗಿರುತ್ತೋ ಏನೋ. ಅಡಕೆ ಅಗಿಯಕ್ಕಾಗಲ್ಲ, ಅದು ಪ್ಯಾಕೆಟ್ ಬರುತ್ತಲ್ಲ ಅದ. ಇಲ್ಲ, ಅದಕ್ಕೆ ಅಂತಾನೆ ಸಪ್ರೇಟ್ ಬರುತ್ತೆ. ಅದ್ರಲ್ಲಿ ಚಿಕ್ಕದು ಸಕ್ಕರೆದು. ಏನಪ್ಪ ತಮ್ನೇಲ್ ಮಾಡೋರಿಗೆ ಇವಾಗ ನಾವು ಕಳ್ಸಿದೀವಿ ಫೋಟೋ. ಹೆಂಗ್ ಕಳ್ಸಿದೀವಿ ಅಂದ್ರೆ ನೋಡಿ, ತಮ್ನೇಲ್ ಫೋಟೋ ತಗೊಂಡು ಇಲ್ಲೇ ಇಟ್ಟಿದೀವಿ. ಚರ್ಚೆ ನಡೀತಿದೆ ನಮ್ಮ ಮನೆದು. ಅಂಕಲ್ ಆಯ್ತು ಅಂಕಲ್ ಹೇಳಿ ಅಂಕಲ್, ನಿಮ್ ಮಗಳ ಸಾಧನೆನ. ಹೇಳ್ಬಿಟ್ರೆ ನಾನು ಹೇಳ್ತೀನಿ ಗೈಸ್. ಪೂರ್ಣಿ ಹೇಳೋದು ಕಿರತ್ತ ಮೂವಿಲಿ ಹೇಳ್ತಾರಲ್ಲ, ನಮ್ ಪೂರ್ಣಿ ಸ್ನಾನ ಮಾಡೋ 1 ವಾರ ಆಯ್ತು. ಇಲ್ಲ, ನನ್ ತಂಗಿ ಸ್ನಾನ ಮಾಡ್ತಾಳೆ. ನೆನ್ನೆ ಮನೆ ಮಾಡಿಲ್ಲ ಅಷ್ಟೇ. ಸ್ನಾನ ಮಾಡ್ತಾಳೆ ಗೈಸ್ ವಾರಕ್ಕೊಂದ್ಸತಿ. ಸುಮ್ನೆ ಏನೋ ಹೇಳ್ತಾರೆ. ಇವಾಗ ನಾವು ಹೊರಡ್ತಾ ಇದೀವಿ. ಚಲೋ ಬನ್ನಿ ಹೋಗೋಣ. ಸೊ ಇವಾಗ ನಾವು ಬೆಂಗಳೂರಿಗೆ ಹೊರಟಿದ್ದೇವೆ. ಏನ್ರಿ ನಿಮ್ದು ಪಿಸ ಔಟ್ಫಿಟ್? ನನ್ನ ಔಟ್ಫಿಟ್ ತೋರಿಸ್ತಿದ್ದಾನೆ. ಹೌದಾ? ಪೂರ್ಣಿಮಾ ಅವ್ರಗ? ಎಸ್. ಪೂರ್ಣಿ ನಿಂಗೆ ತೋರಿಸಿದ್. ನೆನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ತೋರಿಸಿಲ್ಲ ಪೂರ್ಣಿ. ಲಕ್ಕಿ ಪೂರ್ಣಿಮಾ. ಓಕೆ. ಸೊ ಇವಾಗ ನಂದು ಮಾಮ್ ಟು ಬಿ ವಿಡಿಯೋ ಇವಾಗ ಲೈವ್ ಆಗಿದೆ. ಹಾಗೆ ಎಷ್ಟೊತ್ತಾಯ್ತು? ಅದು ಚಿಕ್ಕದಾಗ ಆಗ್ಬಿಟ್ಟಿದೆ. ಚಿಕ್ಕದಾಗ ಆಗ್ಬಿಟ್ಟಿದೆ, ಯಾಕಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಅದು ಇದು ಸ್ವಲ್ಪ ಇದಾಗಿ ಎಡಿಟಿಂಗ್ ಟೈಮ್ ಸಾಕಾಗದೆ ಒಂಚೂರು ಹರಿಬರಿಲಿ ಅಪ್ಲೋಡ್ ಮಾಡ್ಬಿಟ್ಟಿದ್ದು. ಇನ್ನು ತುಂಬಾ ಕಂಟೆಂಟ್ಸ್, ಕಾನ್ಸೆಪ್ಟ್ಸ್ಗಳು ಮತ್ತೆ ವಿಡಿಯೋಸು ಕ್ಲಿಪ್ಪಿಂಗ್ಸ್ ಎಲ್ಲ ಪಾರ್ಟ್ 2 ಬರುತ್ತೆ. ಅದು ಸಖತ್ತಾಗಿದೆ. ಆ್ಯಂಡ್ ನಾನು ಆ ವ್ಲಾಗಲ್ಲಿ ಕಮೆಂಟ್ಸ್ನ ನೋಡಿದೆ. ಐಶು ಅವ್ರ ನೋಡಿದಾಗ ನೀವು ಸರ್ಪ್ರೈಸ್ ಆಗಿಲ್ಲ, ಭೂಮಿಕಾ ಅವ್ರನ್ನ ನೋಡಿದಾಗ ಸರ್ಪ್ರೈಸ್ ಆಗಿದ್ದೀರಾ ಅಂತ. ಭೂಮಿಕಾ ಬರೋದು ನನಗೆ ಸರ್ಪ್ರೈಸ್ ಆಗೇ ಇದ್ದಿದ್ದು, ನಂಗೆ ಗೊತ್ತೇ ಇಲ್ಲ ಅವಳು ಬರ್ತಾಳೆ ಅಂತ. ಬಟ್ ಐಶು ಆಕ್ಚುಲಿ ಏನ್ ಗೊತ್ತಾ, ಐಶು ಅವ್ರದ್ದು ನಾನು ಸರ್ಪ್ರೈಸ್ ಆಗಿ ಇಟ್ಕೊಳ್ಳೋಣ ಅಂತಾನೆ ಪ್ಲಾನ್ ಇದ್ದಿದ್ದು. ಅಣ್ಣ ಏನ್ ಮಾಡ್ಬಿಟ್ಟ, ನಿನ್ ಮುಂದೆನೆ 2-3 ಸಲ ಐಶುನ ಕರ್ದ ಅಂತಾನು ಹೇಳ್ದೆ ಅಲ್ವಾ. ಆಮೇಲೆ ಐಶು ಇವ್ರನ್ನೇ ಪಿಕ್ ಮಾಡ್ಕೊ ಬರಕ್ಕೆ ನಿಮ್ಮನೆ ಹತ್ರ ಬಂದಿದ್ದ. ಇವ್ರ ಮನೆ
ಹತ್ರ ಹೋಗಿ ಅದು ಇವ್ರಿಗೆ ಗೊತ್ತೇ ಆಗೋಯ್ತು. ಸೊ ಹಾಗಾಗಿ ಇವಳಿಗೆ ಐಶು ಬಂದಿದ್ ಸರ್ಪ್ರೈಸ್ ಅನ್ಸ್ಲಿಲ್ಲ. ಸರ್ಪ್ರೈಸ್ ನಾನು ಹೆಂಗೆ ಆಯ್ತದೆ? ಅವಳು ಜೊತೆಲೆ ಬಂದ್ವಿ ಅಂದ್ಮೇಲೆ ಸರ್ಪ್ರೈಸ್ ಹೆಂಗಾಗತ್ತೆ. ನಾನು ಅವತ್ತು ವ್ಲಾಗ್ ಮಾಡ್ತಾ ಇರ್ಲಿಲ್ಲ. ನಾನು ಅವಳ ಜೊತೆ ಬಂದಿದ್ದನ್ನ ತೋರ್ಸಕ್ಕೆ ನಿಶಾ ವ್ಲಾಗ್ ಮಾಡ್ತಾ ಇದ್ಲು. ನಿಶಾ ಅವಾಗ ಅಲ್ಲಿ ಲೊಕೇಶನ್ ಅಲ್ಲಿ ಇದ್ಲು, ನಾನು ಅವತ್ತು ವ್ಲಾಗ್ ಮಾಡ್ತಾ ಇರ್ಲಿಲ್ಲ. ಹಂಗಾಗಿ ನಾನು ಐಶು ಜೊತೆಲಿ ಬಂದಿರೋದು ಎಲ್ಲೂ ನಿಮ್ಗೆ ಗೊತ್ತಾಗಿಲ್ಲ. ಹಂಗಾಗಿ ಸ್ವಲ್ಪ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ನಾನು ಅವಳು ಜೊತೆಗೆ ಬಂದ್ಮೇಲೆ ನಾನು ಅಲ್ಲಿ ಹೋಗ್ಬಿಟ್ಟು ಅವಳನ್ನ ನೋಡ್ಬಿಟ್ಟು ಸರ್ಪ್ರೈಸ್ ಆಗೋದೆಲ್ಲ ಫೇಕ್ ಅನ್ಸಲ್ವಾ? ಭೂಮಿಕಾ ಬಂದಿದ್ದು ಚಿಕ್ಕಮಂಗ್ಳೂರಿಂದ, ಅದೇನೋ ಸರ್ಪ್ರೈಸ್ ಆಗಿತ್ತು, ಸ್ವಲ್ಪ ರಿಯಾಕ್ಷನ್ ಕೊಟ್ಟೆ ಅಷ್ಟೇ. ನನ್ನ ಐಶು ಫ್ರೆಂಡ್ಶಿಪ್ ನಾವೆಲ್ಲರೂ ಫ್ರೆಂಡ್ಸೇ ಗೈಸ್, ಯಾವುದೇ ರೀತಿ ಭೇದ ಭಾವ ಇಲ್ಲ. ನೀವು ಅದನ್ನ ಮೈಂಡಿಂದ ತೆಗೆದುಬಿಡಿ. ಅಂದ್ರೆ ಏನಂದ್ರೆ ಜನಗಳು ಕೆಲವೊಬ್ರು ಒಂದಷ್ಟು 10 ನಿಮಿಷ 15 ನಿಮಿಷ ವಿಡಿಯೋ ನೋಡ್ಬಿಟ್ಟು ಜಡ್ಜ್ ಮಾಡ್ಬಿಡ್ತಾರೆ. ಅದ್ರ ಹಿಂದೆ ಏನೇನೋ ಇರುತ್ತೆ, ಅದ್ರ ಮುಂದೆ ಏನಿರುತ್ತೆ ಅದೇನು ಥಿಂಕೇ ಮಾಡಲ್ಲ. ಅದ್ರಲ್ಲೂ ಕೆಲವೊಬ್ರು ಅದಕ್ಕೆ ರಿಪ್ಲೈ ಕೂಡ ಮಾಡಿರ್ತಾರೆ. ನಿಮ್ಗೆ ಏನ್ ಗೊತ್ತಿರುತ್ತೆ, ಅವರು ಫಸ್ಟೇ ಮೀಟ್ ಮಾಡಿರ್ಬೋದು ಅಂತ ಅವರೇ ಕಮೆಂಟ್ ಮಾಡ್ತಾರೆ. ಒಬ್ಬೊಬ್ರು ಈ ತರ ನೆಗೆಟಿವ್ ಮಾಡ್ತಾರೆ. ಸೊ ನಾನ್ ಬಂದಿದ್ದು ಐಶು ಜೊತೆನೆ, ಐಶು ಕಾರಲ್ಲಿ. ನಾನು, ನಿಖಿಲ್ ಅವರು, ಐಶು ಮತ್ತೆ ಇನ್ನೊಬ್ರು. ಸೊ ಇಷ್ಟು ಜನ ನಾವು ಒಟ್ಟಿಗೆ ಬಂದ್ವಿ ಅಂದ್ಮೇಲೆ ಅಲ್ಲಿ ಸರ್ಪ್ರೈಸ್ ಹೆಂಗಾಯ್ತು, ಸೊ ಅದೊಂದು ಕ್ಲಾರಿಟಿ ನಾನು ನಿಮಗೆ ಇವಾಗ ಕೊಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಇನ್ನೇನಿದೆ, ಅಷ್ಟೇ ಅಲ್ವಾ? ಎಳ್ನೀರು ಕುಡಿಯುವ ಬಯಕೆ ಆಗಿದೆ ನನಗೆ. ಹಾಗಾಗಿ ನಾವೀಗ ನಮ್ಮ ರೇಷ್ಮೆ ನಾಡು ರಾಮನಗರದಲ್ಲಿ ಎಳ್ನೀರು ಕುಡಿತಾ ಇದೀವಿ. ಚೆನ್ನಾಗೈತೆ. ನಮ್ಮ ಅಣ್ಣನ ಕಾರ್ ಡೀಸೆಲ್ ಖಾಲಿ ಆಗ್ಬಿಟ್ಟಿದೆ ಗೈಸ್. ಹಿಂದೆ ಬರ್ತಾ ಇದ್ರು, ತಿರ್ಗಾ ವಾಪಸ್ ಹೋಗಿ ಹಳ್ಳಿಗಳ ಸೈಡ್ 2 ಲೀಟರ್ ಬಾಟ್ಲ್ ಇಟ್ಟಿರ್ತಾರಲ್ಲ, ಅದ್ ಹಾಕ್ಸ್ಕೊಂಡ್ ಬರ್ತೀನಿ ಎಮರ್ಜೆನ್ಸಿಗೆ ಅಂತ ಹೋಗೋನೆ. ನಿಮಗ್ ಬೇಕೇನ್ರೋ ಗಂಜಿ ಕೊಡಿ. ನಾಲ್ಕು ಹೇಳಿದ್ದೆ ಅವ್ರಿಗೇನೆ. ಕಾಯಿ ಕಟ್ಟಿ ನನಗ್ ಗಂಜಿ ಕೊಟ್ಟಿದ್ದಾರೆ ಆಂಟಿ. ಅಷ್ಟೇ, ಬಾಯ್. ಗೈಸ್ ಇವಾಗ ಮನೆಗೆ ಬಂದಿದ್ದೀವಿ, ಎಲ್ಲರೂ ಫ್ಲಾಟ್ ಆಗಿ ಮಲಗಿದ್ದೀವಿ. ಟೈಮು ಈಗ ನೀನು 7 ಗಂಟೆ, ಓಕೆನಾ? ಇವಾಗ ಒಂದ್ ಸ್ವಲ್ಪ ಹಾಲು ಗೀಲು ಕುಟ್ಬಿಟ್ಟು ನಾನು ಪೂರ್ಣಿಮಾ ಅವರು ಹಾಲನ್ನ ಕಾಯಿಸ್ತಾ ಇದ್ದಾರೆ, ಇವ್ರಿಗೆಲ್ಲ ಕಾಫಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ದಬಾಕೊಂಡಿದ್ದಾರೆ. ನಿಶಾ ಅವ್ರು ಮಲಗಿರೋ ಪೋಸ್ಟ್ ನೋಡಿ. ಚಿನ್ನು ಬೈಲಿ, ಕೂತಿ ಕೆಳಗಡೆ ಇತ್ತಲ್ಲ, ಇನ್ನು ಮರ್ತೋಗಿದೆ. ಎಷ್ಟೊತ್ತದ ತರಕ್ಕೆ ಈಗ ಬಂದವ್ರೆ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.